ಕಾಲಾಗ ಕಟ್ಟಾಗಿದೆ ಅದು ಕಾಲು ಇದೆ ಕ್ಯಾಂಪಿಂದ ವಿಶೇಷವಾಗಿ ಈ ಕಾರ್ಯಾಚರಣೆಗೆ ಅಭಿಮನ್ಯು ಎಂಟ್ರಿ ಕೊಟ್ಟಿದ್ದಾನೆ. ಇನ್ನೊಂದು ತೋಟದಲ್ಲಿ ಹಾಕಿದೆ. ಈ ಆನೆ ಇಲ್ಲಿವರೆಗೆ ದಾಂಧಲೆ ಮಾಡಿದ್ದು ಗೊತ್ತಿಲ್ಲ. ನಡೀರಿ ಸ್ವಲ್ಪ ಬಂದು ಬಿಡ್ತು, ನಡೀರಿ ಅಪ್ಪ. ಈಗ ಕಳೆದ 12 ದಿನದಲ್ಲಿ ಇದು 2ನೇ ಕಾರ್ಯಾಚರಣೆ ಕೊಡಗು ಭಾಗ. ಮೊದಲನೇದು ಅಮ್ಮತ್ತಿ ಸಿದ್ದಾಪುರದಲ್ಲಿ ನಡೆದ್ರೆ, ಇವತ್ತು ವಿರಾಜಪೇಟೆಯಿಂದ ಸುಮಾರು 4-4.25 ಕಿಲೋಮೀಟ್ರು ಇಲ್ಲಿ ನಡೀತು. ನಮ್ಮ ಮತ್ತಿಗೂಡು ಕ್ಯಾಂಪಿಂದ ಕ್ಯಾಪ್ಟನ್ ಆಗಿ ಅಭಿಮನ್ಯು, ನಮ್ಮ ಮಹೇಂದ್ರ, ಭೀಮಾ, ಶ್ರೀಕಂಠ, ಮತ್ತು ದುಬಾರ ಕ್ಯಾಂಪಿಂದ ಕಂಜನ್, ಆರಂಗಿ ಕ್ಯಾಂಪಿಂದ ಲಕ್ಷ್ಮಣ, ಟೋಟಲ್ ಆಗಿ 6 ಆನೆ ಸೇರಿ ಇವತ್ತು ಕಾರ್ಯಾಚರಣೆ ಮಾಡ್ತಾಯಿದ್ರು. ಸುಮಾರು ಒಂದು 12:30-1 ಗಂಟೆಗೆ ಡಾಟ್ ಆಗುತ್ತೆ ಕಾಡಾನೆ. ಅದನ್ನು ನಮ್ಮ ಮಹೇಂದ್ರ ಮತ್ತು ಲಕ್ಷ್ಮಣ ಸಹಾಯದಿಂದ ಎಳ್ಕೊಂಬರ್ತಾರೆ. ಅದನ್ನ ಎಳ್ಕೊಬಂದು ಇವಾಗ ಮತ್ತಿಗೂಡು ಕ್ಯಾಂಪಲ್ಲಿ ಮಡಗಿದ್ದಾರೆ. ಅದನ್ನು ರೀಲೊಕೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಈಗೇನು 10-12 ದಿನದ ಮುಂಚೆನೂ ಒಬ್ಬ ಜೂನಿಯರ್ ಗಜೇಂದ್ರ ಅಂತ ಆನೆ ಕರಿತಿದ್ರು, ಅದನ್ನು ಬಂಡೀಪುರ ಸೈಡ್ ರೀಲೊಕೇಟ್ ಮಾಡಿದ್ರು. ಇದನ್ನು ಅದೇ ಥರ ಈಗ ರೀಲೊಕೇಟ್ ಮಾಡಬೇಕು ಅಂತಾರೆ. ಹೆಚ್ಚು ಕಮ್ಮಿ ನೋಡೋಕ್ಕೆ ನಮ್ಮ ಸಾರಾ ಮಾರ್ಟಿನ್ ಪಾರ್ಥ ಅದೇ ಆನೆ ಥರ ಐತೆ. ಇದು ಸ್ವಲ್ಪ ಕರಡಿ ಬ್ರೀಡ್ ಥರನೇ ಬರ್ತದೆ. ಕುಳ್ಳ ದಂತನೂ ಸ್ವಲ್ಪ ಕಮ್ಮಿ, ಆ ಥರ ಒಂದು ಬ್ರೀಡು. ಸೇಮ್ ಸಾರಾ ಮಾರ್ಟಿನ್ ನೋಡ್ದಂಗೆ ಐತೆ ಆನೆ ಇದು. ಇದನ್ನು ನಮ್ಮ ರಮೇಶ್ ಡಾಕ್ಟ್ರು ಮಹೇಂದ್ರ ಆನೆ ಮೇಲೆ ಕೂತ್ಕೊಂಡೋಗಿ ಡಾಟ್ ಮಾಡಿದ್ರು. ಒಂದು ಒಳ್ಳೆ ಕಾರ್ಯಾಚರಣೆ ಅನ್ಬೋದು. ಇಲ್ಲಿ ಸುಮಾರು ಒಂದು 2-3 ದೊಡ್ಡ ಆನೆಗಳಿದೆ. ಒಂದು 6,000 kg ಮೇಲೆ ಬರೋ ಆನೆ ಇದೆ ಅಂದ್ಬಿಟ್ಟು ನಮ್ಮ ಅಭಿಮನ್ಯುನ ಕರೆಸಿದ್ರು. ಆದರೆ ಯಾವುದು ಆ ಥರ ಕಾಣಿಸ್ಲಿಲ್ಲ. ಇದೇ ಸೈಟ್ ಆಗಿತ್ತು. ಅದಕ್ಕೆ ಈ ಆನೆನೇ ಕಾರ್ಯಾಚರಣೆ ಮಾಡಿ ಟ್ರಾನ್ಸ್ಲೊಕೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೂ ಕಾರ್ಯಾಚರಣೆ ಆಗ್ಬೋದು ರಾಮನಗರ ಭಾಗದಲ್ಲಿ, ಇಲ್ಲ ಬಿಕ್ಕೋಡ್ ಭಾಗದಲ್ಲಿ. ಕಾದು ನೋಡೋಣ. ಅಲ್ಲೂ ಕೂಡ ತುಂಬ ಸಮಸ್ಯೆ ಇದೆ. ರೈತರದ್ದು ಒತ್ತಾಯ ಕೂಡ ಜಾಸ್ತಿ ಇದೆ. ಕಾಫಿ ಬೆಳೆಗಾರಾಗಿರ್ಬೋದು. ನೋಡಿ ಗ್ಯಾಂಗ್ ಹಿಡಿತಾರೆ ನೋಡಿ, ನೋಡಿದ್ಯಾ? ಕಾಲ್ ಲಗ್ಗ ಹೋಗಿದೆ ನೋಡಿ. ಈಗ ಈ ಹಿಡ್ದವ್ರಲ್ಲ ಆನೆ ಅದೇನು ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟ್ ಆಗಿತ್ತಾ ಏನು ಅಂತ ನಿಮ್ಮ ಜನರ ಅಭಿಪ್ರಾಯ ಅನ್ಸಿತ್ತು ನಿಮಗೆ? ಇದು ಏನಾಗುತ್ತೆ ಅಂದರೆ, ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟು ಈಗ ರಾಮನಗರ ಭಾಗದಲ್ಲಿ ಒಂದು ಸ್ವಲ್ಪ ಆನೆ ಗುರುತಿಸ್ತಾರೆ, ಅಲ್ಲಿ ಕಂಡುಹಿಡಿಬೋದು. ಈಗ ಬಿಕ್ಕೋಡ್ ಸೈಡಲ್ಲಿ ಆನೆಗಳು ಕರ್ನಾಟಕದಲ್ಲಿ ಜಾಸ್ತಿ ಇರೋದೇ ಬಿಕ್ಕೋಡು, ಹಾಸನ, ಸಕಲೇಶ್ಪುರದಲ್ಲಿ. ಅಲ್ಲಿ ಏನಂದರೆ ಪ್ರತಿಯೊಬ್ಬರು ಒಂದು 80% ಆನೆ ಗುರ್ತು ಮಾಡುತ್ತಾರೆ. ಹಾಗೂ ಅಲ್ಲಿ ಹೇಳ್ತಾರೆ ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟ್ ಯಾವುದು ಅಂದ್ಬಿಟ್ಟು. ಈಗ ತೋಟದಲ್ಲಾಗಿರ್ಬೋದು, ಆಮೇಲೆ ಅಲ್ಲಿ ರೋಡ್ ಸೈಡೇ ಓಡಾಡ್ತದೆ ಆನೆಗಳು, ವೀಡಿಯೋ ಮಾಡ್ತಾರೆ ಯಾವುದು ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ. ಈ ಕೊಡಗು ಭಾಗದಲ್ಲಿ ಹೆಂಗೆ ಅಂದರೆ, ಇಲ್ಲಿ ಆನೆ ಬಗ್ಗೆ ಕ್ರೇಜ್ ಇಲ್ಲ ಅಷ್ಟೊಂದು. ಒಂದು 20% ಕ್ರೇಜ್ ಇದ್ದರೆ ಅದೇ ಹೆಚ್ಚು. ಆಮೇಲೆ ಇಲ್ಲಿ ಎಲ್ಲ ಎಸ್ಟೇಟ್ಗಳು, ತೋಟಗಳಿಗೆ ಹೊಟ್ಟೋದಾಗ ಇಲ್ಲಿ ಆನೆ ಯಾವುದು ಪ್ರಾಬ್ಲಮ್ಯಾಟಿಕ್ಕು, ಯಾವುದು ಇದು ನಾರ್ಮಲ್ ಆಗಿದೆ ಅಂತ ಗೊತ್ತಾಗಲ್ಲ. ಅದೊಂದು ಸಮಸ್ಯೆ. ಇಲ್ಲಿ ಏನಂದರೆ ETF ಸಿಬ್ಬಂದಿಗಳು, ಈಗ ಅಧಿಕಾರಿಗಳೇನಿರ್ತಾರೆ, ಅವರೇ ಇದನ್ನು ಐಡೆಂಟಿಫೈ ಮಾಡಿ, ಈಗ ಆಲ್ರೆಡಿ 20 ದಿನದಿಂದ ಟ್ರ್ಯಾಕಿಂಗ್ ನಡೀತಾ ಇತ್ತು. ಇದು ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟ್ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಇದು ಎಲ್ಲೂ ಕೂಡ ಯಾವುದೇ ವಿಡಿಯೋ ನೋಡ್ಬೋದು, ಎಲ್ಲೂ ಕೂಡ ಗುರುತಿಸ್ಕೊಂಡಿಲ್ಲ ಆನೆ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇದೇನಂದರೆ, ಅಲ್ಲಿ ಸ್ಥಳೀಯರ ಹೇಳೋ ಪ್ರಕಾರ ಇದು ಬೆಳೆ ನಾಶ ಮಾಡ್ತಾಯಿತ್ತು, ಕಾಫಿ ಗಿಡಗಳನ್ನ ಎತ್ತೆಸಿತಿತ್ತು, ಆಮೇಲೆ ತೆಂಗಿನ ಮರಗಳನ್ನೆಲ್ಲ ಬೀಳಿಸಿತ್ತು ಅನ್ನೋ ಒಂದು ಕಾರಣಕ್ಕೆ. ಒಂದು ಸ್ವಲ್ಪ ಪವರ್ ಇರೋ ಏರಿಯಾ ಅಲ್ವಾ ಅದು ವಿರಾಜಪೇಟೆ ಸೈಡು, ಆದ್ದರಿಂದ ಇದನ್ನು ಒಂದು ಬೇಗನೆ ಕಾರ್ಯಾಚರಣೆ ಮುಗಿಸಿದ್ದಾರೆ. ಇದಕ್ಕಿಂತ ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟ್ಗಳನ್ನ ಇನ್ನೂ ಹಿಡಿದಿಲ್ಲ, ಬಟ್ ಇದನ್ನು ಇಷ್ಟು ಬೇಗ ಟ್ರ್ಯಾಕ್ ಮಾಡಿ ಇಷ್ಟು ಬೇಗ ಹಿಡಿದವ್ರಲ್ಲ ಏನಕ್ಕೆ?
ಅದೇ ಈಗ ಒತ್ತಾಯ ಜಾಸ್ತಿ ಆದರೆ ಅದೇ ತಾನೇ ಆಗೋದು. ಈಗ ನೋಡಿ ರಾಮನಗರ ಭಾಗದಲ್ಲಿ 2 ಆನೆ ಕಾರ್ಯಾಚರಣೆ ಅಂತ ಹೋದ್ರು, ಆದರೆ ಮಾಡಿದ್ದೇ 1. ಎಲ್ಲಿ ಅಂತ ಹಿಡ್ಕೋತಾರೆ ಈಗ? ಸಫಿಷಿಯೆಂಟ್ ಕ್ಯಾಂಪಲ್ಲಿ ಕ್ರಾಲ್ ಇರಬೇಕು. ಕ್ರಾಲ್ ಎಲ್ಲಿ ಎಷ್ಟೈತೆ ಇವಾಗ? ನಮ್ಮ ದುಬಾರಿಯಲ್ಲಿ 2 ಆನೆ ಆಲ್ರೆಡಿ ಇದೆ. ಮತ್ತಿಗೂಡಲ್ಲಿ ಕ್ರಾಲ್ ಬೇರೆ ವ್ಯವಸ್ಥೆ ಸರಿಗಿಲ್ಲ, ಇನ್ನೂ ರೆಡಿ ಮಾಡಬೇಕು. ಎಲ್ಲಿಗೆ ಈಗ ಸರಗೂರಲ್ಲಿ 1 ಆನೆ ಹಿಡಿದ್ರು, ಅದನ್ನು ನಮ್ಮ ರಾಮಾಪುರ ಕ್ಯಾಂಪ್ಗೆ 1 ಕ್ರಾಲಲ್ಲಿ ಹಾಕಿದ್ದಾರೆ. ಈಗ ವಿಷ್ಣು ಅಂತ ಆನೆ ನಮ್ಮ ಇದರಲ್ಲಿದೆ, ಯಾವುದಾದ್ರು ದೊಡ್ಡರವೆ ಕ್ಯಾಂಪಲ್ಲಿ. ಈ ಎಲ್ಲಿ ಕ್ರಾಲ್ ಖಾಲಿ ಐತೆ? ಹಂಗಾರೆ ಎಲ್ಲ ಈಗ ಏನಂದರೆ ಒಂದೊಂದು ಇದೇ ಥರ ಕಾರ್ಯಾಚರಣೆ ಮಾಡಿದ್ರೆ ಒಂದೊಂದು ಕ್ಯಾಂಪಲ್ಲಿ 6 ಕ್ರಾಲ್ ಮಡಗಬೇಕಾಗುತ್ತೆ. ಇದು ಒಳ್ಳೆ ಕೆಲಸ ಅನ್ಬೋದು ಸರ್ಕಾರದಿಂದ ಮಾಡ್ತಾ ಇರೋದು ರಿಲೊಕೇಶನ್. ಏನಕ್ಕೆ ಅಂದರೆ ಒಂದು ಗಂಡು ಸಂತತಿ ಉಳಿಯುತ್ತೆ ಆ ಕಾಡಾನೆಗಳದ್ದು. ಎಲ್ಲ ತೊಗೊಂಡೋಗಿ ಕ್ಯಾಂಪ್ ಹಾಕಿಂತ ಈಗ ಅದು ಕಾಡಲ್ಲಿ ಬಿಟ್ರೆ ಗಂಡು ಸಂತತಿಯಿಂದ ಒಂದು ಆನೆ ಬೆಳವಣಿಗೆಗಳು ಚೆನ್ನಾಗಿರುತ್ತವೆ. ಮಾಧ್ಯಮದವರು ಯಾರೂ ಅಭಿಮನ್ಯು ಬಗ್ಗೆನೂ ಧ್ವನಿ ಎತ್ತಲ್ಲ, ಯಾವುದ್ರ ಬಗ್ಗೆನೂ ಧ್ವನಿ ಎತ್ತಲ್ಲ. ಅವ್ರು ಎತ್ತುತ್ತಾರೆ ಬೇರೆದ್ರ ಬಗ್ಗೆ. ಇಲ್ಲಿ ಧ್ವನಿ ಎತ್ತಿದ್ದು ಯಾರು ಅಂದರೆ ನಮ್ಮ ಯೂಟ್ಯೂಬರ್ಗಳು ಒಂದು ಸ್ವಲ್ಪ ಜಿನಿಯನ್ ಆಗಿರೋರು ಎತ್ತಿದ್ರು. ಅಭಿಮನ್ಯು ಅದು ಏನಕ್ಕೆ ಎತ್ತಿದ್ರು ಅಂದರೆ ಅಲ್ಲಿ ಒಳಗಡೆಯಿಂದನೂ ಪ್ರೆಷರ್ ಇತ್ತು. ಆನೆಗಳ ಬಗ್ಗೆ ರಿಯಲ್ ಕಾಳಜಿ ಇರೋ ಅದು ಆನೆ ಈಗ ಬಿಗ್ ಬಾಸ್ ಅಲ್ಲಿ 100 ದಿನ ಕೂಡಾಕ್ಬಿಟ್ರೆ ಒಬ್ಬ ಮನುಷ್ಯನಿಗೆ ಅವನು ತಲೆ ಕೆಟ್ಟೋಗಿರ್ತದೆ ಅವನಿಗೆ. ಹೌದು, ಚಿಕ್ಕದ್ರಿಂದ ಅವಾಗಿಂದನೂ ಅದು ಕಾರ್ಯಾಚರಣೆ ಮಾಡಿರೋ ಆನೆ. ಹೌದು, ಈಗ 35 ವರ್ಷದಿಂದ ಕಾರ್ಯಾಚರಣೆ ಮಾಡಿರೋ ಆನೆ ಸಡನ್ನಾಗಿ 2.5 ವರ್ಷದಿಂದ ಬರೀ ದಸರಾ ಮಾಡ್ಕೊಂಡು ಒಂದು ಕಡೆ ಇದ್ದರೆ ಈಗ ಮಾವುತ್ರಿಗೂ ಬೇಜಾರಾಯ್ತದೆ, ಆನೆಗೂ ಬೇಜಾರಾಯ್ತದೆ. ಮನುಷ್ಯರು ಹೇಳ್ಕೊತಾರೆ ನಾನು ಕಾರ್ಯಾಚರಣೆಗೆ ಹೋಗ್ಬೇಕು, ನಾನು ಕೆಲಸ ಮಾಡಬೇಕು ಅಂತ. ಆನೆ ಹೇಳೋಕ್ಕಾಯ್ತದ? ಅದು ಸಿಗ್ನಲಲ್ಲೇ ತೋರಿಸ್ತದೆ. ಈಗ ಅಭಿಮನ್ಯು ನೋಡ್ಬೋದು, ಬೇಕಾದ್ರೆ ನಾವು ನೋಡಿದ್ದೀವಿ. ಈಗ ಬೇರೆ ಆನೆಗಳು ಲಾರಿ ಹತ್ಬೇಕಾದ್ರೆ ಇದು ಒಂಥರ ಕಾಲು ಕೆರೆಯೋದು, ಸೊಂಡ್ಲೆತ್ತೋದು, ಒಂಥರ ಅದು ಗೊತ್ತಾಗುತ್ತೆ ಸಿಗ್ನಲಲ್ಲಿ ಯಾವ ರೀತಿ ಅದು ಸಂಕಟ ಪಡ್ತಾ ಇದೆ ಅಂತ. ಇದಕ್ಕೂ ಇಷ್ಟು ವರ್ಷ ಎಷ್ಟು ಸತಿ ಲಾರಿ ಹತ್ತೈತೆ, ಎಷ್ಟು ಸತಿ ಲಾರಿ ಇಳ್ದೈತೆ ಅಭಿಮನ್ಯು. ಲಾರಿ ಬಂದರೆ ಅರ್ಥ ಲಾರಿ ಬಂದರೆ ಅರ್ಥ ಆಗ್ಬಿಡ್ತದೆ, ಓ ಇಲ್ಲಿ ಏನೋ ನಡೀತೈತೆ ಹೋಯ್ತವ್ರೆ ಅಂತ. ಆ ಥರ ಅದಕ್ಕೂ ಒಂದಿರ್ತದೆ. ಇವತ್ತು ಅದ್ರದ್ದು ಒಂದು ಆಸೆ ಈಡೇರ್ತು, ಇನ್ನು ನೆಕ್ಸ್ಟ್ ಯಾವಾಗ ನೋಡಬೇಕು ಕಾರ್ಯಾಚರಣೆ. ಇವತ್ತು ಅಂದರೆ ಅಭಿಮನ್ಯುನೇ ಇವತ್ತು ಅಭಿಮನ್ಯುನ ಕಾರ್ಯಾಚರಣೆ ಸ್ಪಾಟಿಗೆ ಕರ್ಕೊಂಡು ಹೋಗಿಲ್ಲ, ಯಾಕಂದ್ರೆ ಫುಲ್ ಮದ ಇತ್ತು ಅಂತ. ಇಲ್ಲ, ಕಾರ್ಯಾಚರಣೆ ಸ್ಪಾಟ್ಗೆ ಹೋಗಿತ್ತಲ್ಲ, ಅದು ಮದ ಇರೋದ್ರಿಂದ ದೂರನೇ ನಿಲ್ಲಿಸಿದ್ರು. ಇಲ್ಲಿ ನಮ್ಮ ಸಾಕಾನೆಗಳು ಓಡ್ಬಿಡ್ತವೆ ಅಭಿಮನ್ಯು ಸ್ಮೆಲ್ಗೆ. ಅದೇ ಫುಲ್ ಮದ ಅಲ್ಲ. ಈಗ ನೀವೇ ನೋಡ್ಬೋದು, ಅಭಿಮನ್ಯು 600ರಿಂದ 1 ಕಿಲೋಮೀಟರ್ ದೂರದಲ್ಲೇ ಇತ್ತು ಕಾರ್ಯಾಚರಣೆ ನಡಿಬೇಕಾರೆ. ಕ್ರೈನಿಂದ ಹತ್ತಿಸ್ಬೇಕಾರೆ ಕಾಡಾನೆನ 1 ಕಿಲೋಮೀಟರ್ ದೂರದಲ್ಲಿತ್ತು ನಮ್ಮ ಅಭಿಮನ್ಯು. ಆಮೇಲೆ ಯಾವಾಗ ಎಲ್ಲಿ ಹತ್ತಿಸಿ ವಾಪಸ್ ಕರ್ಕೋಬೇಕಾದ್ರೆ ಮಾತ್ರ ಸ್ವಲ್ಪ ಹತ್ರಕ್ಕೆ ಕರ್ಕೊಬಂದರು ಅಭಿಮನ್ಯುನ. ಈಗಲೇ ನೋಡ್ಬೋದು ಕ್ಯಾಂಪಲ್ಲೇ ಅದು ನಮ್ಮ ಕ್ಯಾಂಪ್ ಆನೆಗಳೇ ಹೋಯ್ತಾ ಇದ್ರೇ ಸೊಳ್ಳೆ ಎತ್ತಿ ತಿರುಗಿಸ್ತದೆ, ಬಾ ಫೈಟ್ಗೆ ಅಂತ ಕರೀತದೆ ಅಂತ ಆನೆ ಅದು. ಏನಕ್ಕೆ? ಅದು ಹಂಗೇನೆ ಫೈಟ್ ಆಡಿ ಅಭ್ಯಾಸ. ಅಭಿಮಾನಿಗಳು ಜಾಸ್ತಿ ಅಲ್ವ ಬ್ರೋ? ಅಭಿಮನ್ಯುಗೆ ಎಲ್ಲ ಆಲ್ ಓವರ್ ಏಷ್ಯಾದಲ್ಲೇ ಅಭಿಮಾನಿಗಳವ್ರೆ. ಅರ್ಜುನ ಅಭಿಮನ್ಯುಗೆ. Yeah.
ಆನೆ ಬಂದಿದೆ 1 ಗಂಟೆ. ಅದ್ರ ವಾಸನೆ ನೋಡಿ ಇಲ್ಲಿ ಹೆಂಗೆ ಬರ್ತಾ ಉಂಟದ. ಒಂದು ಬಟನ್ ಹೋಗ್ತದೆ ಮುಗಿತ್ತದು. ಬಂತು ಲಾರಿ. ನನ್ನ ಮಗ ನನ್ನಿಂದ ನಿಲ್ಲಕ್ಕೆ ನೋಡ್ತಾನೆ.